ತಾವು ತಮ್ಮ ಅವತಾರ ಕಾರ್ಯವನ್ನು ಮುಗಿಸಿ ಈ ದೇಹ ತ್ಯಾಗ ಮಾಡಿ ಹೋಗಬೇಕಾದರೆ ತಮ್ಮ ಹೃದಯದಲ್ಲಿ ಭಗವಂತನನ್ನು ಇಟ್ಟುಕೊಂಡಿದ್ದಾರೆ. ಹೀಗೆ ಯಾವಾಗಲೂ ಭಗವಂತನನ್ನು ಧ್ಯಾನ ಮಾಡ್ತಾ ಭೇಜೆ ಪದಂ ಸ್ವಂ ಸಹಜೈ ಸ ಭೀಮಃ, ಹೀಗೆ ತಮ್ಮ ಸಹೋದರರ ಜೊತೆಯಲ್ಲಿ ಭೀಮಸೇನ ದೇವರು ತಮ್ಮ ಮೂಲ ರೂಪವನ್ನು ಸೇರಿದ್ದಾರೆ. ಹಾಗಾದರೆ ಪರೀಕ್ಷಿತ್ ರಾಜನಲ್ಲಿ ರಾಜ್ಯದ ಜವಾಬ್ದಾರಿಯನ್ನು ಇಟ್ಟಿದ್ದಾರೆ, ಎಲ್ಲ ದುಷ್ಟರಲ್ಲಿ ದುಃಖವನ್ನಿಟ್ಟಿದ್ದಾರೆ, ಮೂರು ಲೋಕದಲ್ಲಿ ಕೀರ್ತಿಯನ್ನಿಟ್ಟಿದ್ದಾರೆ. ತಮ್ಮ ಹೃದಯದಲ್ಲಿ ಭಗವಂತನನ್ನಿಟ್ಟುಕೊಂಡು ಆ ಭೀಮಸೇನ ದೇವರು ಈ ಭೂಮಿಯಿಂದ ತೆರಳಿದ್ದಾರೆ ಎಂಬುದಾಗಿ ಭೀಮಸೇನ ದೇವರ ಅವತಾರ ಕಾರ್ಯ ಅದು ಸಮಾಪ್ತಿಯಾಯಿತು. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ಭೀಮಸೇನ ದೇವರು ಮೂರು ರೀತಿಯಲ್ಲಿ ತಮ್ಮ ಪರಾಕ್ರಮವನ್ನು ತೋರಿದ್ದಾರೆ. ಅದಕ್ಕೆ ಉದಾಹರಣೆ ಅಂತಂದರೆ ಬೆಂಕಿ ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡಿದರು. ವನವಾಸದ ಕಾಲದಲ್ಲಿ ಬೆಂಕಿಯ ಕಿಡಿಯಂತೆ, ಅಜ್ಞಾತವಾಸದ ಕಾಲದಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ಅವರಿದ್ದರು. ಮುಂದೆ ಅಜ್ಞಾತವಾಸ ಮುಗಿದು ದುರ್ಯೋಧನಾದಿಗಳು ರಾಜ್ಯವನ್ನು ಕೊಡದೇ ಇದ್ದಾಗ ಅವರು ಚೆನ್ನಾಗಿ ಉರಿಯುವ ಪ್ರಳಯ ಕಾಲದ ಅಗ್ನಿಯಂತೆ ಕೌರವ ಸೈನ್ಯವನ್ನು ಕೌರವರನ್ನು ಸಂಹಾರ ಮಾಡಿ ತಮ್ಮ ಸಾಮರ್ಥ್ಯವನ್ನು ತೋರಿದ್ದಾರೆ ಎಂಬುದಾಗಿ ವರ್ಣನೆ ಮಾಡಿದರು. ಅಂತಹ ಭೀಮಸೇನ ದೇವರ ವ್ಯಾಪಾರವನ್ನು ವರ್ಣನೆ ಮಾಡ್ತಾರೆ. ಕೃಷ್ಣಾಂಘ್ರಿ ಪಂಕೇರುಹ ಭೃಂಗರಾಜ ಕೃಷ್ಣ ಮುಖಾಂಬೋರುಹ ಹಂಸರಾಜ ಪ್ರಜಾಸರೋಜ ಬಲಿರಶ್ಮಿರಾಜ ಸಸೋದರೋ ರಾಜತ ವೀರರಾಜ. ಭೀಮಸೇನ ದೇವರು ಯುದ್ಧ ಮುಗಿದ ನಂತರದಲ್ಲಿ ಯಾವ ರೀತಿಯಲ್ಲಿ ಜೀವನವನ್ನು ನಡೆಸಿದ್ದಾರೆ ಎಂಬುದಾಗಿ ಮೂರು ಉದಾಹರಣೆಯನ್ನು ಕೊಟ್ಟು ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ಭೀಮಸೇನ ದೇವರು ಕೃಷ್ಣ ಪರಮಾತ್ಮನಲ್ಲಿ ಆಸಕ್ತಿಯನ್ನು ಹೊಂದಿದ್ದರು. ಅಂದರೆ ಯಾವಾಗಲೂ ಭಗವಂತನಲ್ಲಿ ಭಕ್ತಿಯನ್ನು ಮಾಡುವವರು. ಭೀಮಸೇನ ದೇವರು ಭಗವಂತನಲ್ಲಿ ಭಕ್ತಿ ಮಾಡದ ಕ್ಷಣವೇ ಇಲ್ಲ, ನಿರಂತರವಾಗಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡುತ್ತಾರೆ. ಅದು ಹೇಗಿತ್ತು ಅಂತ ಅದನ್ನು ಹೇಳ್ತಾರೆ. ಕೃಷ್ಣಾಂಘ್ರಿ ಪಂಕೇರುಹ ಭೃಂಗರಾಜ ಅಂತ. ಹೇಗೆ ಜೇನುನೊಣ ಅದು ಕಮಲ ಪುಷ್ಪದ ಮಕರಂದವನ್ನು ಹೀರುತ್ತೋ, ಯಾವಾಗಲೂ ಕಮಲ ಪುಷ್ಪದಲ್ಲಿಯೇ ಆಸಕ್ತಿಯನ್ನು ಹೊಂದಿರುತ್ತೋ, ಹಾಗೆ ಭೀಮಸೇನ ದೇವರು ಎಂಬತಕ್ಕಂತಹ ದುಂಬಿ ಅದು ಜೇನುಹುಳ ಕೃಷ್ಣ ಪರಮಾತ್ಮ ಎಂಬತಕ್ಕಂತಹ ಕಮಲದಲ್ಲಿ ಅದು ಆಸಕ್ತಿಯನ್ನು ಹೊಂದಿದೆ. ಆ ಜೇನುಹುಳ ಕಮಲದಲ್ಲಿ ಇರುವಂತಹ ಮಕರಂದವನ್ನು ಹೀರುತ್ತೆ. ಹಾಗೆ ಭೀಮಸೇನ ದೇವರು ಕೂಡ ಆ ಪರಮಾತ್ಮ ಅಂತಂದರೆ ಗುಣಸ್ವರೂಪಿ. ಆ ಪರಮಾತ್ಮನಲ್ಲಿರತಕ್ಕಂತಹ ಏನೇನು ಗುಣಗಳಿದೆ ಆ ಗುಣಗಳನ್ನು ಯಾವಾಗಲೂ ಕೂಡ ಭೀಮಸೇನ ದೇವರು ತಮ್ಮ ಮನಸ್ಸಿನಿಂದ ಸೆಳ್ಕೊಳ್ತಾ ಇದ್ದಾರೆ. ಹೀಗೆ ಕೃಷ್ಣ ಎಂಬತಕ್ಕಂತಹ ಕೃಷ್ಣನ ಪಾದಕಮಲಗಳು ಎಂಬತಕ್ಕಂತಹ ಆ ಒಂದು ಕಮಲ, ಅಲ್ಲಿರ್ತಕ್ಕಂತಹ ಗುಣಗಳೇ ಮಕರಂದ, ಅದನ್ನು ಸದಾ ಆಕರ್ಷಣೆಯಿಂದ ಸೇವಿಸುವವರು ಭೀಮಸೇನ ದೇವರು ಎಂಬುದಾಗಿ ಹೀಗೆ ಕೃಷ್ಣನಲ್ಲಿ ನಿರಂತರ ಭಕ್ತಿಯನ್ನು ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಭೀಮಸೇನ ದೇವರು ತಮ್ಮ ಪತ್ನಿಯಾಗಿರ್ತಕ್ಕಂತಹ ದ್ರೌಪದಿಯ ಜೊತೆಯಲ್ಲಿ ಅವರು ಸಂತೋಷದಿಂದ ಅವರು ಕಾಲವನ್ನು ಕಳೀತಾ ಇದ್ರು ಅಂತ. ಅದಕ್ಕೆ ಹೇಳ್ತಾರೆ ಕೃಷ್ಣ ಮುಖಾಂಬೋರ್ಹ ಹಂಸರಾಜ ಅಂತ. ಯಾವ ರೀತಿಯಲ್ಲಿ ಸರೋವರದಲ್ಲಿ ಹಂಸ, ಒಂದು ಗಂಡು ಹಂಸ ಪಕ್ಷಿ ತನ್ನ ಮಡದಿಯಾದ ಹೆಣ್ಣು ಹಂಸ ಪಕ್ಷಿಯ ಜೊತೆಯಲ್ಲಿ ಅದು ಸಂತೋಷದಿಂದ ಕಾಲವನ್ನು ಕಳೆಯುತ್ತೋ, ಹಾಗೆ ಆ ಭೀಮಸೇನ ದೇವರು ಕೂಡ ಕೃಷ್ಣ ಮುಖಾಂಬೋರುಹ. ಕೃಷ್ಣ ಅಂದರೆ ದ್ರೌಪದಿ ದೇವಿ, ಆ ದ್ರೌಪದಿ ದೇವಿಯ ಮುಖ ಅಂದರೆ ಸ್ವರೂಪ ಅಂತರ್ಥ. ಆ ದ್ರೌಪದಿ ದೇವಿಯ ಆ ಸೌಂದರ್ಯ, ಅವಳ ಸ್ವರೂಪ, ಆ ಸ್ವರೂಪ ಎಂಬತಕ್ಕಂತಹ ಅಂಬೋರುಹ ಅಂದರೆ ಕಮಲ,
ಅದರಲ್ಲಿ ಆಸಕ್ತವಾಗಿರ್ತಕ್ಕಂತಹ ಕಮಲದಂತೆ ಯಾವಾಗಲೂ ಅವರು ಆ ದ್ರೌಪದಿ ದೇವಿಯನ್ನು ಸಂತೋಷಪಡಿಸ್ತಾ ಜೀವನವನ್ನು ನಡೆಸ್ತಾ ಇದ್ರು ಅಂತ. ಇದೆರಡೂ ಭಗವಂತನಲ್ಲಿ ಭಕ್ತಿ ಇತ್ತು. ತಾವು ಗೃಹಸ್ಥರಾದ್ದರಿಂದ ತನ್ನ ಮಡದಿಯನ್ನು ಪೋಷಣೆ ಮಾಡ್ತಕ್ಕಂಥದ್ದು, ಸಂತೋಷಗೊಳಿಸ್ತಕ್ಕಂಥದ್ದು ತಮ್ಮ ಕರ್ತವ್ಯ. ಅದರ ಜೊತೆಯಲ್ಲಿ ಗೃಹಸ್ಥನಾದವನಿಗೆ ಇನ್ನೊಂದು ಮುಖ್ಯವಾದಂತಹ ಕರ್ತವ್ಯ ಇದೆ. ಅದನ್ನು ಭೀಮಸೇನ ದೇವರು ಸ್ವಲ್ಪವೂ ತಪ್ಪದ ಹಾಗೆ ನಡೆಸ್ತಾ ಇದ್ರು ಅನ್ನೋದನ್ನು ವರ್ಣನೆ ಮಾಡ್ತಾರೆ. ಪ್ರಜಾ ಸರೋಜಾವಲಿ ರಶ್ಮಿ ರಾಜ ಅಂತ. ಪ್ರಜೆಗಳು, ನಾಗರಿಕರು, ಹಸ್ತಿನಾವತಿಯಲ್ಲಿರ್ತಕ್ಕಂತಹ ಎಲ್ಲ ಜನರು ಅವರು ಕಮಲದ ಮೊಗ್ಗು ಇದ್ದ ಹಾಗಂತೆ. ಕಮಲದ ಮೊಗ್ಗು ಅರಳಬೇಕು ಅಂತಂದರೆ ಅದರ ಮೇಲೆ ಸೂರ್ಯನ ಕಿರಣ ಎಂಬತಕ್ಕಂಥದ್ದು ಬೀಳಬೇಕು. ಸೂರ್ಯನ ಕಿರಣ ಬಿದ್ದಾಗ, ಸೂರ್ಯೋದಯ ಆದಾಗ ತನ್ನಷ್ಟಕ್ಕೆ ತಾನೇ ಆ ಮುಕುಲಿತವಾಗಿರ್ತಕ್ಕಂತಹ ಕಮಲ ಅದು ಅರಳುತ್ತೆ. ಹಾಗೆ ಭೀಮಸೇನ ದೇವರು ಕೂಡ ಆ ಹಸ್ತಿನಾವತಿಯಲ್ಲಿರ್ತಕ್ಕಂತಹ ಯಾವ್ಯಾವ ಜನರಿದ್ದಾರೋ ಅವರೇ ಕಮಲದ ಮೊಗ್ಗಿನಂತೆ. ಅವರಿಗೆ ತಮ್ಮ ಉಪದೇಶ ಎಂಬತಕ್ಕಂತಹ ಕಿರಣವನ್ನು ಎಲ್ಲರ ಹೃದಯಕ್ಕೆ ಅದನ್ನು ಮುಟ್ಟುವಂತೆ ಅವರು ಉಪದೇಶವನ್ನು ಮಾಡುತ್ತಾ ತನ್ಮೂಲಕ ಎಲ್ಲರಲ್ಲಿಯೂ ಧರ್ಮದ ಜಾಗೃತಿಯನ್ನು ಉಂಟು ಮಾಡಿ ಎಲ್ಲ ಪ್ರಜೆಗಳು ಕೂಡ ಯಾವತ್ತೂ ಅರಳುವಂತೆ, ಅವರ ಜೀವನದಲ್ಲಿ ಅವರು ನಗನಗತ ಸಂತೋಷದಿಂದ ಇರುವಂತೆ ಭೀಮಸೇನ ದೇವರು ಮಾಡಿದ್ದಾರಂತೆ. ಹೇಗೆ ಆ ಸರೋವರದಲ್ಲಿರ್ತಕ್ಕಂತಹ ಕಮಲಗಳು ಸೂರ್ಯನ ಬೆಳಕಿನಿಂದ ಅದು ಅರಳುತ್ತೋ ಹಾಗೆ ಈ ಹಸ್ತಿನಾವತಿ ಎಂಬತಕ್ಕಂಥದ್ದು ಒಂದು ಸರೋವರ. ಅದರಲ್ಲಿರ್ತಕ್ಕಂಥ ಕಮಲದ ಮೊಗ್ಗುಗಳು ಅಂತಂದರೆ ಈ ಜನರೆಲ್ಲರೂ, ನಾಗರಿಕರೆಲ್ಲರೂ ಕೂಡ ಭೀಮಸೇನ ದೇವರ ತತ್ವೋಪದೇಶ ಎಂಬತಕ್ಕಂಥದ್ದು ಸೂರ್ಯನ ಕಿರಣ. ಆ ಭೀಮಸೇನ ದೇವರ ತತ್ವೋಪದೇಶ ಎಂಬತಕ್ಕಂತಹ ಕಿರಣದಿಂದ ಎಲ್ಲರ ಮನಸ್ಸು ಕೂಡ ಅದು ಪ್ರಫುಲ್ಲವಾಯಿತು, ಅದು ಅರಳಿತು. ಎಲ್ಲರೂ ಸಂತೋಷವನ್ನು ಅನುಭವಿಸ್ತಾ ಇದ್ದರು. ಹೀಗೆ ಭೀಮಸೇನ ದೇವರು ಸಸೋದರೋ ರಾಜತ ವೀರರಾಜ, ವೀರರಲ್ಲಿ ಅಗ್ರಗಣ್ಯರಾಗಿರ್ತಕ್ಕಂಥ ಭೀಮಸೇನ ದೇವರು ತನ್ನ ಸಹೋದರರ ಜೊತೆಯಲ್ಲಿ ಹಸ್ತಿನಾವತಿಯಲ್ಲಿ ಸಂತೋಷದಿಂದ ಕಾಲ ಕಳೆದಿದ್ದರು ಎಂಬುದಾಗಿ ಭೀಮಸೇನ ದೇವರು ಅವತಾರ ಸಮಾಪ್ತಿಯಕ್ಕಿಂತ ಮೊದಲು ಇಂತಹ ಒಂದು ವಿಶಿಷ್ಟವಾದಂತಹ ವ್ಯಕ್ತಿತ್ವವನ್ನು ತೋರಿದ್ದಾರೆ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಮುಂದೆ ನಾವು ಮನನ ಮಾಡಿದ್ದೆವು. ಭೀಮಸೇನ ದೇವರು ತಾವು ತಮ್ಮ ಅವತಾರ ಕಾರ್ಯವನ್ನು ಮುಗಿಸಿ ಹೋಗಬೇಕಾದರೆ ಎಲ್ಲೆಲ್ಲಿ ಯಾವುದ್ಯಾವುದನ್ನು ಇಟ್ಟು ಹೋದರು ಅಂತ ಅದನ್ನು ಸಂಕ್ಷೇಪವಾಗಿ ಮನನ ಮಾಡಿದ್ದೆವು. ರಾಜ್ಯದ ಜವಾಬ್ದಾರಿಯನ್ನು ಪರೀಕ್ಷಿತ್ ರಾಜನಲ್ಲಿ ಇಟ್ಟಿದ್ದಾರೆ. ಪೌತ್ರೇ ಪವಿತ್ರಾಖ್ವಯ ಜಾಮಿ ಪೌತ್ರೆ, ತಮ್ಮ ಮೊಮ್ಮಗನಾಗಿದ್ದವನು ಕೃಷ್ಣ ಪರಮಾತ್ಮನ ಸಹೋದರಿಯಾಗಿರ್ತಕ್ಕಂಥ ಸುಭದ್ರೆಯ ಮೊಮ್ಮಗನಾಗಿರ್ತಕ್ಕಂತಹ ಪರೀಕ್ಷಿತ್ ರಾಜ, ಅವನಲ್ಲಿ ರಾಜ್ಯದ ಜವಾಬ್ದಾರಿಯನ್ನು ಇಟ್ಟಿದ್ದಾರೆ ಅಂತ. ಅಷ್ಟು ಮಾತ್ರ ಅಲ್ಲ, ಧರಾಂ ನಿರ್ಧಾಯ ಅಸುರಧೀಷು ತಾಪಂ, ಅಸುರಧೀಷು ತಾಪಂ, ಯಾರ್ಯಾರು ದುಷ್ಟರಿದ್ದಾರೋ ಅವರ ಮನಸ್ಸಿನಲ್ಲಿ ಅವರು ತುಂಬ ದುಃಖವನ್ನು ಅವರಿಟ್ಟಿದ್ದಾರಂತೆ. ಭೀಮಸೇನ ದೇವರು ಭಯಂಕರವಾದಂತಹ ಯುದ್ಧವನ್ನು ಮಾಡಿದ್ರಿಂದ ಎಲ್ಲ ಅಸುರರಿಗೂ ಕೂಡ ಭೀಮನ ಪರಾಕ್ರಮವನ್ನು ನೋಡಿ ಅವರಿಗೆ ಸಂತಾಪ ಎಂಬತಕ್ಕಂಥದ್ದು ಉಂಟಾಗಿತ್ತು. ಅಂದರೆ ಎಲ್ಲ ಅಸುರ ಜನರ ಮನಸ್ಸಿನಲ್ಲಿ ಅವರು ದುಃಖವನ್ನು, ಸಂತಾಪವನ್ನು ಇಟ್ಟಿದ್ದಾರೆ. ಹಾಗೆ ಕೀರ್ತಿಂ ತ್ರಿಲೋಕ್ಯಾಂ, ಅವರ ಕೀರ್ತಿ ಎಂಬತಕ್ಕಂಥದ್ದು 3 ಲೋಕದಲ್ಲಿಯೂ ಕೂಡ ಅದು ಪ್ರಸಿದ್ಧವಾಗಿದೆ. ಅದರಿಂದ 3 ಲೋಕದಲ್ಲಿ ಕೀರ್ತಿಯನ್ನು ಇಟ್ಟಿದ್ದಾರೆ. ಆಮೇಲೆ ಹೃದಯೇ ಮುಕುಂದಂ, ತಾವು ತಮ್ಮ ಅವತಾರ ಕಾರ್ಯವನ್ನು ಮುಗಿಸಿ ಈ ದೇಹ ತ್ಯಾಗ ಮಾಡಿ ಹೋಗಬೇಕಾದರೆ ತಮ್ಮ ಹೃದಯದಲ್ಲಿ ಭಗವಂತನನ್ನು ಇಟ್ಟುಕೊಂಡಿದ್ದಾರೆ. ಹೀಗೆ ಯಾವಾಗಲೂ ಭಗವಂತನನ್ನು ಧ್ಯಾನ ಮಾಡ್ತಾ ಭೇಜೆ ಪದಂ ಸ್ವಂ ಸಹಜೈ ಸ ಭೀಮಃ, ಹೀಗೆ ತಮ್ಮ ಸಹೋದರರ ಜೊತೆಯಲ್ಲಿ ಭೀಮಸೇನ ದೇವರು ತಮ್ಮ ಮೂಲ ರೂಪವನ್ನು ಸೇರಿದ್ದಾರೆ. ಹಾಗಾದರೆ ಪರೀಕ್ಷಿತ್ ರಾಜನಲ್ಲಿ ರಾಜ್ಯದ ಜವಾಬ್ದಾರಿಯನ್ನು ಇಟ್ಟಿದ್ದಾರೆ, ಎಲ್ಲ ದುಷ್ಟರಲ್ಲಿ ದುಃಖವನ್ನು ಇಟ್ಟಿದ್ದಾರೆ, 3 ಲೋಕದಲ್ಲಿ ಕೀರ್ತಿಯನ್ನಿಟ್ಟಿದ್ದಾರೆ. ತಮ್ಮ ಹೃದಯದಲ್ಲಿ ಭಗವಂತನನ್ನಿಟ್ಟುಕೊಂಡು ಆ ಭೀಮಸೇನ ದೇವರು ಈ ಭೂಮಿಯಿಂದ ತೆರಳಿದ್ದಾರೆ ಎಂಬುದಾಗಿ ಭೀಮಸೇನ ದೇವರ ಅವತಾರ ಕಾರ್ಯ ಅದು ಸಮಾಪ್ತಿಯಾಯಿತು. ದುಷ್ಟರನ್ನು ನಿಗ್ರಹ ಮಾಡಿ ಶಿಷ್ಟರನ್ನು ಸಲಹಿರುವಂತಹ ವಿಶಿಷ್ಟವಾದ ಕಾರ್ಯವನ್ನು ಆ ಭೀಮಸೇನ ದೇವರು, ವಾಯುದೇವರ ಅವತಾರಭೂತರಾದ ಭೀಮಸೇನ ದೇವರು ಮಾಡಿದ್ದಾರೆ ಎಂಬುದಾಗಿ 2 ಅವತಾರದ ಕಥೆಯನ್ನು ವರ್ಣನೆ ಮಾಡಿದ್ದಾರೆ. ಮುಂದೆ ವಾಯುದೇವರ 3ನೇ ಅವತಾರ ಆಗಬೇಕು. ಅದಕ್ಕೆ ಆ 3ನೇ ಅವತಾರವನ್ನು ವಾಯುದೇವರು ಸ್ವೀಕಾರ ಮಾಡಲಿಕ್ಕೆ ಏನು ಕಾರಣ, ಅದರ ಹಿನ್ನೆಲೆ ಏನು, ಅದನ್ನು ಮುಂದಿನ ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾರೆ. ವಿಷ್ಣೋಃ ಪದಾಂತಂ ಭಜತಾನಿಲೇನ ಘೋರ ಪ್ರಘಾತೈರಿತಿ ನಾಶಿತಾಸ್ತೆ
ರಸೋಜ್ಜಿತಾಶ್ಚಂಚಲ ವೃತ್ತಯೋಲಂ ಶೋಭಾಂನ ಭೇಜುಹು ಸುರವೈರಿ ಮೇಘಾ. ಎಲ್ಲ ದೈತ್ಯರು ಭೀಮಸೇನ ದೇವರಿಂದ ಭಯಗೊಂಡು ದಿಕ್ಕಾಪಾಲಾಗಿ ಓಡಿ ಹೋಗಿದ್ದಾರೆ. ಭೀಮಸೇನ ದೇವರ ಸಾಮರ್ಥ್ಯ, ಪರಾಕ್ರಮ, ಶೌರ್ಯ, ವೀರ್ಯ ಇದರ ಎದುರುಗಡೆ ನಿಲ್ಲಿಕ್ಕೆ ಯಾರಿಗೂ ಸಾಧ್ಯ ಆಗಲಿಲ್ಲ. ಆದ್ದರಿಂದ ಅವರೆಲ್ಲ ಚಲ್ಲಾಪಿಲ್ಲಿಯಾಗಿ ದಿಕ್ಕಾಪಾಲಾಗಿ ಓಡಿ ಹೋಗಿದ್ದಾರೆ. ಇದಕ್ಕೆ ಒಂದು ಸುಂದರವಾದ ಉದಾಹರಣೆಯನ್ನು ಕೊಡ್ತಾರೆ. ವಿಷ್ಣೋಪದಾಂತಂ ಭಜತಾನಿಲೇನ. ವಿಷ್ಣೋಪದ ಅಂತಂದರೆ ಆಕಾಶ ಅಂತ ಅರ್ಥ. ಗಾಳಿ ಆಕಾಶದಲ್ಲಿ ಬೀಸುತ್ತೆ. ಆಕಾಶದಲ್ಲಿ ಬೀಸುವಂತಹ ಗಾಳಿ ಅದು ಮೋಡಗಳನ್ನು ಹಾರಿಸ್ಕೊಂಡು ಹೋಗುತ್ತೆ. ಹಾಗೆ ಈ ದುಷ್ಟರು ಯಾವ ಅಸುರರಿದ್ದಾರೆ ಅವರೆಲ್ಲರೂ ಕೂಡ ಮೋಡದಂತೆ. ಅವರೆಲ್ಲ ಈ ಭೀಮಸೇನ ದೇವರು ಎಂಬತಕ್ಕಂತಹ ಗಾಳಿ, ಆ ಗಾಳಿಯ ಹೊಡೆತಕ್ಕೆ ಅವರು ಬಲಿಯಾಗಿದ್ದಾರೆ. ಹೇಗೆ ಮೋಡಗಳು ಗಾಳಿಯ ಹೊಡೆತಕ್ಕೆ ಬಲಿಯಾಗ್ತಾವೋ ಹಾಗೆ ಅನಿಲ ಶಬ್ದವಾಚ್ಯರಾದವರು ವಾಯುದೇವರು, ವಾಯುದೇವರ ಅವತಾರಭೂತರಾದ ಭೀಮಸೇನ ದೇವರು. ಆ ಭೀಮಸೇನ ದೇವರ ಹೊಡೆತಕ್ಕೆ ಅಸುರರೆಲ್ಲ ಬಲಿಯಾಗಿದ್ದಾರೆ. ಆ ಗಾಳಿ ವಿಷ್ಣು ಆಕಾಶದಲ್ಲಿ ಅದು ಆಶ್ರಯವನ್ನು ಪಡೆದಿದೆ, ಆಕಾಶದಲ್ಲಿ ಅದು ಹಾರುತ್ತೆ. ಹಾಗೆ ಭೀಮಸೇನ ದೇವರು ವಿಷ್ಣೋಪದಾಂತಂ ಭಜತ, ಯಾವಾಗಲೂ ಭಗವಂತನ ಪಾದ ಕಮಲಗಳನ್ನು ಇವರು ಸೇವಿಸ್ತಾ ಇರ್ತಾರೆ. ಹೀಗೆ ಎರಡೂ ಕೂಡ ವಿಷ್ಣು ಪದದಲ್ಲಿ ಆಸಕ್ತವಾದದ್ದು ಎಂಬುದಾಗಿ ಗಾಳಿ ಮತ್ತು ಗಾಳಿಗೆ ಅಭಿಮಾನಿಯಾಗಿರ್ತಕ್ಕಂಥ ವಾಯುದೇವರ ಅವತಾರಭೂತರಾಗಿರ್ತಕ್ಕಂತಹ ಭೀಮಸೇನ ದೇವರು ಅವರು ಆ ವಿಷ್ಣು ಪದವನ್ನು ಆಶ್ರಯಿಸಿಕೊಂಡಿದ್ದಾರೆ. ಹಾಗೆ ಆ ಗಾಳಿಯ ಹೊಡೆತ ಅಷ್ಟು ಬಿರುಗಾಳಿ ಅಂತ ನಾವು ಹೇಳ್ತೇವೆ, ಚಂಡಮಾರುತ ಅಂತ ಹೇಳ್ತೇವೆ. ಅದು ಆ ಮೋಡಗಳನ್ನೆಲ್ಲ ಚಲ್ಲಾಪಿಲ್ಲಿಯಾಗಿ ಮಾಡುತ್ತೆ. ಆ ಮೋಡದಂತೆ ಇರತಕ್ಕಂಥವರು ಅಷ್ಟು ಬಲಿಷ್ಠರಾಗಿರ್ತಕ್ಕಂತಹ ದೈತ್ಯರು, ರಾಕ್ಷಸರು ಅಂತ. ಅವರೆಲ್ಲರನ್ನೂ ಕೂಡ ಭೀಮಸೇನ ದೇವರು ಚಲ್ಲಾಪಿಲ್ಲಿಯ ಮಾಡಿದ್ದಾರಂತೆ. ಅದು ಹೇಗೆ ಅಂತಂದರೆ, ಆ ಗಾಳಿ ಮೋಡಗಳನ್ನು ಹಾರಿಸ್ಕೊಂಡು ಹೋಗಿದೆ ಅಂತಂದರೆ ಆ ಮೋಡಗಳೆಲ್ಲ ತಮ್ಮಲ್ಲಿ ಇರತಕ್ಕಂತಹ ನೀರನ್ನು ಕಳ್ಕೊಂಡು ಅದು ಬಿಳಿ ಮೋಡವಾಗಿ ಇರ್ತವೆ. ಕಪ್ಪಾದ ಮೋಡ ಅಂತಂದರೆ ಅದರಲ್ಲಿ ಒಳ್ಳೆ ನೀರು ತುಂಬಿದೆ ಅಂತ ಅರ್ಥ. ಅದೇ ಬಿಳಿಯಾದ ಮೋಡ ಅಂತಂದರೆ ಅದರಲ್ಲಿ ನೀರಿರೋದಿಲ್ಲ ಅಂತ. ಹೀಗೆ ಆ ಎಲ್ಲ ದೈತ್ಯರು ಕೂಡ ಭೀಮಸೇನ ದೇವರ ಹೊಡೆತಕ್ಕೆ ಬಲಿಯಾಗಿ ತಮ್ಮ ಸಾಮರ್ಥ್ಯವನ್ನು ಕಳ್ಕೊಂಡು ಅವರು ದಿಕ್ಕಾಪಾಲಾಗಿ ಓಡಿ ಹೋಗಿದ್ದಾರೆ. ಹೀಗೆ ಭೀಮಸೇನ ದೇವರ ಎದುರುಗಡೆ ಯಾವ ದೈತ್ಯರಿಗೂ ನಿಲ್ಲಕ್ಕೆ ಸಾಧ್ಯವಾಗಲಿಲ್ಲ. ಗಾಳಿಯ ಎದುರುಗಡೆ ಮೋಡ ನಿಲ್ಲಕ್ಕೆ ಹೇಗೆ ಸಾಧ್ಯ ಇಲ್ಲವೋ ಹಾಗೆ ಇವರು ಕೂಡ ನಿಲ್ಲಕ್ಕೆ ಅಸಮರ್ಥರಾಗಿದ್ದಾರೆ ಎಂಬುದಾಗಿ ಭೀಮಸೇನ ದೇವರ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ.